1000 ವರ್ಷಗಳ ಕಾಲ ಸಂಪೂರ್ಣವಾಗಿ ಪಾರ್ಶ್ವವಾಯು ಪೀಡಿತರಾಗಿ ಕೈಕಾಲು ಅಲುಗಾಡಿಸಲಾಗದೆ ಕನಿಷ್ಠ ಪಕ್ಷ ಒಂದೇ ಒಂದು ಪ್ರಶ್ನೆಯನ್ನು ಕೇಳಲಾಗದೆ ಗಾಢ ನಿದ್ರೆಗೆ ಜಾರಿದ ಸ್ಥಿತಿಯನ್ನು ಒಮ್ಮೆ ಕಲ್ಪಿಸಿಕೊಳ್ಳಿ. ಅರೆ, ಅದು ಕೇಳೋಕೆ ಒಂಥರ ಭಯಾನಕವಾಗಿದೆ. ಆದರೆ ಯುರೋಪ್ ಖಂಡದ ಪಾಡು ಹೆಚ್ಚು ಕಮ್ಮಿ ಹೀಗೆ ಇತ್ತು ಅಲ್ವಾ? ಹೌದು, ಖಂಡಿತ. ಸಾಶಾ 500ರಿಂದ 1500ರವರೆಗಿನ ಆ ಸುದೀರ್ಘ ಕಾಲಘಟ್ಟವನ್ನು ನಾವು ಮಧ್ಯಯುಗ ಅಂತ ಕರಿತೇವೆ. ಆ ಸಮಯದಲ್ಲಿ ಇಡೀ ಸಮಾಜ ಕ್ಯಾಥೋಲಿಕ್ ಚರ್ಚಿನ ಅತ್ಯಂತ ಬಿಗಿಯಾದ ಮುಷ್ಟಿಯಲ್ಲಿತ್ತು. ನಿಜ. ಪ್ರತಿಯೊಂದು ಘಟನೆಗೂ ದೈವಿಕ ಕಾರಣಗಳನ್ನೇ ನೀಡಲಾಗುತ್ತಿತ್ತು. ಮತ್ತೆ ಅದನ್ನು ಪ್ರಶ್ನಿಸುವ ಹಕ್ಕು ಯಾರಿಗೂ ಇರಲಿಲ್ಲ. ಆದರೆ 15ನೇ ಮತ್ತು 16ನೇ ಶತಮಾನಗಳ ಹೊತ್ತಿಗೆ ಈ 1000 ವರ್ಷಗಳ ಮಂಜುಗಡ್ಡೆ ಕರಗಲು ಶುರುವಾಗುತ್ತದೆ. ಇಂದಿನ ನಮ್ಮ ಈ ಆಳವಾದ ಅಧ್ಯಯನದಲ್ಲಿ ನಮ್ಮ ಮುಂದಿರುವ ಐತಿಹಾಸಿಕ ದಾಖಲೆಗಳ ಮೂಲಕ ಆ ಬದಲಾವಣೆಯನ್ನು ನೋಡಲಿದ್ದೇವೆ. ಆ ಬಿಗಿಯಾದ ಹಿಡಿತದಿಂದ ಬಿಡಿಸಿಕೊಂಡು ಯುರೋಪ್ ಆಧುನಿಕ ಯುಗದತ್ತ ಹೇಗೆ ಹೆಜ್ಜೆ ಹಾಕಿತು ಅನ್ನೋದು ಬಹಳ ರೋಚಕ ಕಥೆ. ಖಂಡಿತ. ನಿರ್ದಿಷ್ಟವಾಗಿ ಹೇಳಬೇಕೆಂದ್ರೆ ಇಡೀ ಆಧುನಿಕ ಜಗತ್ತಿಗೆ ನಾಂದಿ ಹಾಡಿದ 3 ಪ್ರಮುಖ ಕ್ರಾಂತಿಗಳು ಅಂದ್ರೆ ಪುನರುಜ್ಜೀವನ, ಧಾರ್ಮಿಕ ಸುಧಾರಣೆ ಮತ್ತು ಭೌಗೋಳಿಕ ಅನ್ವೇಷಣೆಗಳ ಅಸಲಿ ಕಾರಣಗಳನ್ನು ನಾವು ಅರಿಯಲಿದ್ದೇವೆ. ಸರಿ, ಇದನ್ನ ಬಿಡಿಸಿ ನೋಡೋಣ. ಹೌದು. ಯುರೋಪ್ ತನ್ನ ಆ ನಿದ್ರೆಯ ಮಂಪರಿನಿಂದ ಒಮ್ಮೆಲೆ ಎಚ್ಚೆತ್ತು ತನ್ನ ಸುತ್ತಲಿನ ಪ್ರತಿಯೊಂದನ್ನೂ ದಿಢೀರನೆ ಪ್ರಶ್ನಿಸಲು ಮತ್ತು ಅನ್ವೇಷಿಸಲು ಶುರು ಮಾಡಿದ ಆ ಮಹತ್ವದ ತಿರುವು ಹೇಗಿತ್ತು ಅಂತ ಅರ್ಥ ಮಾಡ್ಕೊಳ್ಳುವುದು ಬಹಳ ಮುಖ್ಯ. ಖಂಡಿತವಾಗಿಯೂ. ಆ ಬದಲಾವಣೆ ಹೇಗಿತ್ತು ಅಂತ ಹೇಳಿದ್ರೆ, ಇಲ್ಲಿ ಗಮನಾರ್ಹವಾದ ಅಂಶವೆಂದರೆ ಪ್ರಾಚೀನ ಯುಗದಿಂದ ಆಧುನಿಕ ಯುಗಕ್ಕೆ ಆದ ಈ ಬದಲಾವಣೆಯು ಕೇವಲ ಕ್ಯಾಲೆಂಡರ್ನಲ್ಲಿ ಆದ ದಿನಾಂಕಗಳ ಬದಲಾವಣೆಯಾಗಿರಲಿಲ್ಲ. ಬೇರೆ ಏನಾಗಿತ್ತು? ಅದು ಮನುಷ್ಯನ ಮೂಲಭೂತ ಆಲೋಚನಾ ಕ್ರಮದಲ್ಲಿಯೇ, ಅವನ ಮಾನಸಿಕ ಸ್ಥಿತಿಯಲ್ಲಿಯೇ ಆದಂಥ ಒಂದು ಅಗಾಧವಾದ ಪಲ್ಲಟ. ಸಾವಿರಾರು ವರ್ಷಗಳಿಂದ ಮನುಷ್ಯನ ಬದುಕು ಮೊದಲೇ ನಿರ್ಧಾರವಾಗಿದೆ, ಎಲ್ಲವೂ ದೇವರ ಇಚ್ಛೆ ಅಂತಾನೆ ನಂಬಲಾಗಿತ್ತು. ಓಹೋ, ಅಂದ್ರೆ ಮನುಷ್ಯನಿಗೆ ತನ್ನದೇ ಆದ ಅಸ್ತಿತ್ವ ಇರ್ಲಿಲ್ಲ ಅಂತ. ನಿಖರವಾಗಿ. ಆದರೆ ಈ ಕಾಲಘಟ್ಟದಲ್ಲಿ ಮೊದಲ ಬಾರಿಗೆ ಮಾನವತಾವಾದ ಅಂದರೆ ಹ್ಯೂಮನಿಸಂ ಮತ್ತು ವೈಚಾರಿಕತೆ ಅಥವಾ ರ್ಯಾಷನಾಲಿಟಿ ಎಂಬ ಪರಿಕಲ್ಪನೆಗಳು ಹುಟ್ಟಿಕೊಂಡವು. ಹೌದು, ಅಂದ್ರೆ ಮನುಷ್ಯ ತನ್ನ ಸ್ವಂತ ಬುದ್ಧಿಶಕ್ತಿಯಿಂದ, ತರ್ಕದಿಂದ ತನ್ನ ಬದುಕನ್ನು ತಾನೇ ರೂಪಿಸಿಕೊಳ್ಳಬಲ್ಲ ಎಂಬ ಆತ್ಮವಿಶ್ವಾಸ ಮೊಳಕೆ ಒಡೆಯಿತು ಅಲ್ವಾ? ನಿಜ. ಮನುಷ್ಯನೇ ತನ್ನ ವಿಧಿಯ ರೂವಾರಿ ಎಂಬ ಈ ಹೊಸ ನಂಬಿಕೆಯೇ ಇಡೀ ಬದಲಾವಣೆಯ ಬುನಾದಿ. ಆ ಆಲೋಚನೆಯ ಒಂದು ಬಗೆಯ ಬಂಡಾಯವಿದ್ದಂತೆ ಅನ್ಸುತ್ತೆ. ಹಳೆಯ ನಂಬಿಕೆಗಳನ್ನು ಒಡೆದು ಹಾಕುವ ಮುನ್ನ ಸಮಾಜದಲ್ಲಿ ಹೊಸ ಆಲೋಚನೆಗಳು ಬೇರೂರಬೇಕಿತ್ತು. ಹೌದು. ಅದನ್ನೇ ದಾಖಲೆಗಳಲ್ಲಿ ಪುನರುಜ್ಜೀವನ ಅಥವಾ ಮರುಹುಟ್ಟು ಅಂತ ಕರೆಯಲಾಗಿದೆ. ಇಂಗ್ಲಿಷ್ನಲ್ಲಿ ಇದು ರೆನೆಸಾನ್ಸ್. ಇದು ಸಾಶೆ 1400ರಿಂದ 1600ರ ಅವಧಿಯಲ್ಲಿ ಇಟಲಿಯನ್ನು ತನ್ನ ಕೇಂದ್ರ ಬಿಂದುವನ್ನಾಗಿ ಮಾಡಿಕೊಂಡು ಶುರುವಾಯಿತು. ಆದರೆ ಇಡೀ ಯುರೋಪ್ ಖಂಡವೇ ಕತ್ತಲೆಯಲ್ಲಿದ್ದಾಗ ಕೇವಲ ಇಟಲಿ ಮಾತ್ರ ಹೇಗೆ ಈ ಹೊಸ ಜ್ಞಾನದ ಕೇಂದ್ರವಾಗಲು ಸಾಧ್ಯವಾಯಿತು? ಅದಕ್ಕೆ ಇತಿಹಾಸದಲ್ಲಿ ನಡೆದ ಒಂದು ದೊಡ್ಡ ಭೌಗೋಳಿಕ ಮತ್ತು ರಾಜಕೀಯ ಪಲ್ಲಟ ಕಾರಣ. 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ. ಅರೇ, ಕಾನ್ಸ್ಟಾಂಟಿನೋಪಲ್ ಎಂದರೆ ಆ ಕಾಲದಲ್ಲಿ ಗ್ರೀಕ್ ಮತ್ತು ರೋಮನ್ ಜ್ಞಾನದ ಅತಿದೊಡ್ಡ ಭಂಡಾರವಾಗಿತ್ತಲ್ವಾ? ಹೌದು. ಯಾವಾಗ ಟರ್ಕರು ಆ ನಗರದ ಮೇಲೆ ದಾಳಿ ಮಾಡಿದರೋ ಅಲ್ಲಿನ ಪ್ರಕಾಂಡ ವಿದ್ವಾಂಸರು ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಅಲ್ಲಿಂದ ಪಲಾಯನ ಮಾಡುತ್ತಾರೆ. ಅವರು ಬರಿಗೈಯಲ್ಲಿ ಬರಲಿಲ್ಲ, ಬದಲಾಗಿ ತಮ್ಮೊಡನೆ ಪ್ರಾಚೀನ ಕಲೆ, ವಿಜ್ಞಾನ ಮತ್ತು ತತ್ವಶಾಸ್ತ್ರದ ಅಮೂಲ್ಯ ಗ್ರಂಥಗಳನ್ನು ಹೊತ್ತುಕೊಂಡು ಇಟಲಿಯ ನಗರಗಳಿಗೆ ವಲಸೆ ಬಂದರು. ಓಹೋ, ಅಂದ್ರೆ ಇದು ಇಟಲಿಯಲ್ಲಿ ಪ್ರಾಚೀನ ಜ್ಞಾನದ ಮರುಹುಟ್ಟಿಗೆ ನೇರವಾದ ಕಾರಣವಾಯಿತು ಅಂತ? ಖಂಡಿತ. ಆದ್ರೆ ಕೇವಲ ಕೆಲವು 100 ವಿದ್ವಾಂಸರು ಬಂದ್ಬಿಟ್ರೆ ಇಡೀ ಖಂಡದ ಜನಸಾಮಾನ್ಯರ ಬದುಕು ಬದಲಾಗಿಬಿಡುತ್ತಾ? ಖಂಡಿತ ಇಲ್ಲ. ಸಮಾಜದ ತಳಹದಿಯಲ್ಲಿ ಬೇರೆ ಏನೋ ಬದಲಾವಣೆ ಆಗುತ್ತಿರಲೇಬೇಕಲ್ವಾ? ನಿಜ. ಅದೇ ಸಮಯದಲ್ಲಿ ಊಳಿಗಮಾನ್ಯ ಪದ್ಧತಿ ಅಥವಾ ಫ್ಯೂಡಲಿಸಂ ಕುಸಿಯಲು ಆರಂಭವಾಗಿತ್ತು. ಹೌದು. ಅದನ್ನು ಸರಳವಾಗಿ ಹೇಳಬೇಕೆಂದರೆ ಮಧ್ಯಯುಗದಲ್ಲಿ ರೈತರು ಮತ್ತು ಜನಸಾಮಾನ್ಯರು ಭೂಮಾಲೀಕರ ಜೀತದಾಳುಗಳಂತೆ ಒಂದೇ ಜಮೀನಿಗೆ ಕಟ್ಟಿಹಾಕಲ್ಪಟ್ಟಿದ್ದರು. ಅವರಿಗೆ ಊರು ಬಿಡುವ ಹಕ್ಕಿರಲಿಲ್ಲ, ಸ್ವತಂತ್ರವಾಗಿ ವ್ಯಾಪಾರ ಮಾಡುವ ಹಕ್ಕಿರಲಿಲ್ಲ. ಆದರೆ ಈ ಪದ್ಧತಿ ಕುಸಿದು ಬಿದ್ದಾಗ ಜನರಿಗೆ ಸ್ವಾತಂತ್ರ್ಯ ಸಿಕ್ಕಿತು. ಅವರು ನಗರಗಳಿಗೆ ವಲಸೆ ಬಂದರೂ ವ್ಯಾಪಾರ ಶುರುವಾಯಿತು. ನಿಖರವಾಗಿ. ವ್ಯಾಪಾರದಿಂದ ಹಣ ಬಂತು. ಆರ್ಥಿಕವಾಗಿ ಸಬಲರಾದ ಜನರಿಗೆ ಕಲೆ, ಸಾಹಿತ್ಯ ಮತ್ತು ಶಿಕ್ಷಣದ ಕಡೆಗೆ ಗಮನಹರಿಸಲು ಸಾಧ್ಯವಾಯಿತು.
ಕೇವಲ ಬದುಕಿ ಉಳಿಯುವುದಷ್ಟೇ ಅಲ್ಲ, ಬದುಕನ್ನು ಆಸ್ವಾದಿಸುವತ್ತ ಜನರ ಗಮನ ಹರಿಯಿತು. ಆರ್ಥಿಕ ಸ್ವಾತಂತ್ರ್ಯ ಆಲೋಚನಾ ಸ್ವಾತಂತ್ರ್ಯಕ್ಕೆ ದಾರಿ ಮಾಡಿಕೊಟ್ಟಿತು ಅನ್ನೋದು ಸ್ಪಷ್ಟವಾಗ್ತಿದೆ. ಆದರೆ ಇದೆಲ್ಲದರ ನಡುವೆ 1450ರಲ್ಲಿ ಜಾನ್ ಗುಟಿನ್ಬರ್ಗ್ ಕಂಡುಹಿಡಿದ ಮುದ್ರಣಯಂತ್ರದ ಪಾತ್ರವನ್ನು ನಾವು ಮರೆಯುವಂತೆಯೇ ಇಲ್ಲ. ಖಂಡಿತ ಇಲ್ಲ. ಆ ಯಂತ್ರ ತಂದ ಬದಲಾವಣೆ ಅಷ್ಟಿಷ್ಟಲ್ಲ. ಹೌದು, ಇದನ್ನು ನಾನು 15ನೇ ಶತಮಾನದ ಇಂಟರ್ನೆಟ್ ಅಂತಾನೆ ಕರೆಯಲು ಇಷ್ಟಪಡ್ತೇನೆ. ಅಲ್ಲಿವರೆಗೂ ಜ್ಞಾನ ಅನ್ನೋದು ಕೇವಲ ಕೆಲವು ಶ್ರೀಮಂತರ ಅಥವಾ ಧರ್ಮಗುರುಗಳ ಕಪಾಟುಗಳಲ್ಲಿ ಕೈಬರಹದ ಪ್ರತಿಗಳಾಗಿ ಬಂದಿಯಾಗಿತ್ತಲ್ವಾ? ನಿಜ. ಒಂದು ಪುಸ್ತಕವನ್ನು ನಕಲು ಮಾಡ್ಬೇಕೆಂದ್ರೆ ತಿಂಗಳುಗಟ್ಲೆ ಸಮಯ ಹಿಡಿಯುತ್ತಿತ್ತು. ಮುದ್ರಣಯಂತ್ರ ಬರುವ ಮುನ್ನ ಚರ್ಚ್ ಮತ್ತು ರಾಜಮನೆತನಗಳು ಜ್ಞಾನದ ಮೇಲೆ ಸಂಪೂರ್ಣ ಏಕಸ್ವಾಮ್ಯ ಹೊಂದಿದ್ವು. ಅಂದ್ರೆ ಜನರಿಗೆ ಏನು ತಿಳಿಯಬೇಕು, ಏನು ತಿಳಿಯಬಾರದು ಎಂಬುದನ್ನು ಅವರೇ ನಿರ್ಧರಿಸುತ್ತಿದ್ರು. ಹೌದು. ಆದರೆ ಗುಟೆನ್ಬರ್ಗ್ನ ಯಂತ್ರ ಬಂದ ಮೇಲೆ ಒಂದು ಪುಸ್ತಕದ ಸಾವಿರಾರು ಪ್ರತಿಗಳು ಬಹಳ ವೇಗವಾಗಿ ಮುದ್ರಣಗೊಂಡು ಯುರೋಪಿನ ಮೂಲೆ ಮೂಲೆಗೆ ತಲುಪಿದವು. ಇದು ಜನರ ಆಲೋಚನಾ ವೇಗವನ್ನು, ವಿಮರ್ಶಾತ್ಮಕ ದೃಷ್ಟಿಕೋನವನ್ನು ತೀವ್ರಗೊಳಿಸಿತು. ಒಮ್ಮೆ ಜ್ಞಾನ ಅನ್ನೋದು ಜನಸಾಮಾನ್ಯರಿಗೆ ಮುಕ್ತವಾದ ತಕ್ಷಣ ಅದು ಕೇವಲ ಜನರ ತಲೆಗಳ ಒಳಗೆ ಮಾತ್ರ ಉಳಿಲಿಲ್ಲ. ಬದಲಾಗಿ ಅದು ಸೃಜನಶೀಲತೆಯ ಮೂಲಕ ಭೌತಿಕ ರೂಪವನ್ನು ಪಡೆದುಕೊಳ್ಳಲು ಶುರುವಾಯಿತು. ಅದೇ ಆಧುನಿಕ ಜಗತ್ತಿನ 3 ಪ್ರಮುಖ ಕಂಬಗಳಾಗಿ ರೂಪುಗೊಂಡವು: ಸಾಹಿತ್ಯ, ಕಲೆ ಮತ್ತು ವಿಜ್ಞಾನ. ಇಲ್ಲಿಯೇ ಇದು ನಿಜಕ್ಕೂ ಕುತೂಹಲಕಾರಿಯಾಗುವುದು. ಸಾಹಿತ್ಯದ ವಿಚಾರವನ್ನೇ ತೆಗೆದುಕೊಳ್ಳಿ. ಅಲ್ಲಿಯವರೆಗೆ ಕೇವಲ ಲ್ಯಾಟಿನ್ ಅಥವಾ ಗ್ರೀಕ್ನಂತಹ ದೇವಭಾಷೆಗಳಲ್ಲಿ ಮಾತ್ರ ಬರೆಯಲಾಗುತ್ತಿತ್ತು. ಆ ಭಾಷೆಗಳು ಸಾಮಾನ್ಯ ಜನರಿಗೆ ಅರ್ಥವಾಗುತ್ತಿರಲಿಲ್ಲ. ಆದರೆ ಪುನರುಜ್ಜೀವನದ ಕಾಲದಲ್ಲಿ ಸ್ಥಳೀಯ ದೇಶಭಾಷೆಗಳಲ್ಲಿ ಸಾಹಿತ್ಯ ರಚನೆಯಾಗಲು ಶುರುವಾಯಿತು. ಜ್ಞಾನವು ಜನರಾಡುವ ಭಾಷೆಯಲ್ಲಿಯೇ ಅವರ ಮನೆಬಾಗಿಲಿಗೆ ಬಂತು. ಭಾಷೆ ಜನಸಾಮಾನ್ಯರಿಗೆ ಹತ್ತಿರವಾದಾಗ ಸಾಹಿತ್ಯದ ವಿಷಯಗಳು ಬದಲಾದವು ಅಲ್ವಾ? ಖಂಡಿತ. ಈ ಕಾಲಘಟ್ಟದ ದಿಗ್ಗಜರನ್ನು ನೋಡುವುದಾದರೆ ಇಟಲಿಯ ಪೆಟ್ರಾಕ್ನನ್ನು ಪುನರುಜ್ಜೀವನದ ಆದ್ಯ ಪ್ರವರ್ತಕ ಎಂದೇ ಕರೆಯಲಾಗುತ್ತದೆ. ಆತ ಪ್ರಾಚೀನ ಲ್ಯಾಟಿನ್ ಕೃತಿಗಳನ್ನು ಸಂಗ್ರಹಿಸಿ ಮನುಷ್ಯನ ಭಾವನೆಗಳಿಗೆ ಬೆಲೆ ನೀಡುವ ಸಾಹಿತ್ಯವನ್ನು ಪ್ರೋತ್ಸಾಹಿಸಿದ. ಓಹೋ, ಹಾಗೆಯೇ ಡಾಂಟೆ ಬರೆದ ದ ಡಿವೈನ್ ಕಾಮಿಡಿ ಇಟಾಲಿಯನ್ ಸಾಹಿತ್ಯದಲ್ಲಿಯೇ ಒಂದು ದೊಡ್ಡ ಮೈಲುಗಲ್ಲು. ನಿಜ. ಇನ್ನು ಇಂಗ್ಲೆಂಡ್ನಲ್ಲಿ ಶೇಕ್ಸ್ಪಿಯರ್ನಂತಹ ಮಹಾನ್ ನಾಟಕಕಾರ ಜೂಲಿಯಸ್ ಸೀಸರ್ ಮ್ಯಾಕ್ಬೆತ್ನಂತಹ ನಾಟಕಗಳನ್ನು ರಚಿಸಿದ. ಶೇಕ್ಸ್ಪಿಯರ್ನ ಕೃತಿಗಳು ಯಾಕೆ ವಿಶೇಷ ಅಂದ್ರೆ ಆತ ದೇವತೆಗಳ ಬಗ್ಗೆ ಬರೆಯಲಿಲ್ಲ. ಬದಲಾಗಿ ಮನುಷ್ಯನ ಮಹತ್ವಾಕಾಂಕ್ಷೆ, ದ್ವೇಷ ಮುಂತಾದ ನೈಜ ಭಾವನೆಗಳ ಬಗ್ಗೆ ಬರೆದ. ಇದು ಅಪ್ಪಟ ಮಾನವತಾವಾದ. ಹೌದು. ಸಾಹಿತ್ಯದ ಈ ಶಕ್ತಿಯ ಬಗ್ಗೆ ಮಾತನಾಡುವಾಗ ಸ್ಪೇನ್ ದೇಶದ ಸರ್ವಾಂಟೆ ಬರೆದ ಡಾನ್ ಕಿಯೋಟಿ ಕೃತಿಯ ಉಲ್ಲೇಖ ಅತಿ ಮುಖ್ಯ. ಅರೆ, ಆ ಕೃತಿಯಲ್ಲಿ ಆತ ಮಧ್ಯಯುಗದ ಸರ್ದಾರರನ್ನು ಅಂದ್ರೆ ನೈಟ್ಸ್ ಅನ್ನು ಗೇಲಿ ಮಾಡದಲ್ವಾ? ಹೌದು. ಅವರ ಹಳೆಯ ಯುದ್ಧ ಕೌಶಲ್ಯಗಳನ್ನು ಮತ್ತು ಅವರ ಟೊಳ್ಳು ಆದರ್ಶಗಳನ್ನು ಸಾರ್ವಜನಿಕವಾಗಿ ಗೇಲಿ ಮಾಡಿದ. ಇದು ಸಾಹಿತ್ಯವು ಹಳೆಯ ವ್ಯವಸ್ಥೆಯ ವಿರುದ್ಧ ಒಂದು ಚೂಪಾದ ಅಸ್ತ್ರವಾಗಿ ಹೇಗೆ ಕೆಲಸ ಮಾಡಿತು ಎಂಬುದಕ್ಕೆ ಅತ್ಯುತ್ತಮ ನಿದರ್ಶನ. ನಿಜ. ಕತ್ತಿ ಹಿಡಿದು ಹೋರಾಡುವ ಬದಲು ಪೆನ್ನು ಹಿಡಿದು ಇಡೀ ವ್ಯವಸ್ಥೆಯನ್ನು ನಗೆಪಾಟಲಿಗೀಡು ಮಾಡುವ ತಂತ್ರವಿದು. ಇನ್ನು ಕಲೆಯ ಕ್ಷೇತ್ರದಲ್ಲೂ ಇದೇ ರೀತಿಯ ಆಮೂಲಾಗ್ರ ಬದಲಾವಣೆಯಾಯಿತು. ಖಂಡಿತ. ಮಧ್ಯಯುಗದ ಚಿತ್ರಕಲೆಗಳನ್ನು ನೋಡಿದ್ರೆ ಅವು ಬಹಳ ಚಪ್ಪಟೆಯಾಗಿ ಇರ್ತಿದ್ವು ಮತ್ತು ಕೇವಲ ಧಾರ್ಮಿಕ ಪ್ರಸಂಗಗಳನ್ನು ಮಾತ್ರ ಬಿಂಬಿಸ್ತಿದ್ವು. ಆದರೆ ಪುನರುಜ್ಜೀವನದ ಕಾಲದಲ್ಲಿ ಕಲಾಕಾರರು ಮಾನವ ದೇಹದ ಅಂಗರಚನಾಶಾಸ್ತ್ರವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲು ಶುರು ಮಾಡಿದ್ರು. ಉದಾಹರಣೆಗೆ ಲಿಯೋನಾರ್ಡೋ ಡಾ ವಿಂಚಿ. ಹೌದು. ಆತ ರಚಿಸಿದ ಮೊನಾಲಿಸಾ ಮತ್ತು ದಿ ಲಾಸ್ಟ್ ಸಪರ್ ವರ್ಣಚಿತ್ರಗಳಲ್ಲಿ ಮನುಷ್ಯನ ಮುಖಭಾವನೆಗಳು ಎಷ್ಟೊಂದು ನೈಜವಾಗಿವೆ ಎಂದರೆ ಅವು ಜೀವಂತವಾಗಿರುವಂತೆ ಭಾಸವಾಗ್ತವೆ. ಶಿಲ್ಪಕಲೆಯಲ್ಲಿಯೂ ಕಲ್ಲಿಗೆ ಜೀವ ತುಂಬುವ ಕೆಲಸವಾಯಿತು. ಮೈಕಲ್ ಆಂಜಲೋನ ಮೋಸೆಸ್ ಪ್ರತಿಮೆ ಮತ್ತು ಡೊನಾಟೆಲ್ಲೋನ ಡೇವಿಡ್ ಪ್ರತಿಮೆಗಳು ಕೇವಲ ಕಲ್ಲಿನ ಮೂರ್ತಿಗಳಲ್ಲ. ನಿಜ. ಆ ಪ್ರತಿಮೆಗಳಲ್ಲಿ ಕಾಣುವ ಸ್ನಾಯುಗಳ ಸೆಳೆತ ಮಾನವ ದೇಹದ ಪರಿಪೂರ್ಣತೆಯನ್ನು ಅಕ್ಷರಶಃ ಕಲ್ಲಿನಲ್ಲಿ ಅರಳಿಸಿದ್ವು. ಇದು ಮನುಷ್ಯನ ದೇಹ ಪಾಪದ ಕೂಪವಲ್ಲ, ಅದೊಂದು ಅದ್ಭುತ ಸೃಷ್ಟಿ ಎಂಬ ಮಾನವತಾವಾದದ ಪ್ರತಿಬಿಂಬವಾಗಿತ್ತು. ವಾಸ್ತುಶಿಲ್ಪ ಕೂಡ ಹಿಂದೆಂದಿಗಿಂತ ಭವ್ಯವಾಯಿತು. ರೋಮಿನ ಸಂತ್ ಪೀಟರ್ ಚರ್ಚ್ ಮತ್ತು ಲಂಡನ್ನಿನ ಸಂತ್ ಪಾಲ್ ಚರ್ಚ್ಗಳು ಇದಕ್ಕೆ ದೊಡ್ಡ ಸಾಕ್ಷಿಯಾಗಿ ನಿಂತವು. ಸಾಹಿತ್ಯ ಮತ್ತು ಕಲೆಗಳು ಮನುಷ್ಯನ ಭಾವನೆಗಳಿಗೆ ಕನ್ನಡಿ ಹಿಡಿದರೆ, ವಿಜ್ಞಾನವು ನೇರವಾಗಿ ಸಾವಿರಾರು ವರ್ಷಗಳ ಆಳವಾದ ನಂಬಿಕೆಗಳ ಬುಡಕ್ಕೆ ಕೊಡಲಿಯೇಟು ನೀಡಿತು. ಓಹೋ, ವಿಜ್ಞಾನದ ಕ್ರಾಂತಿ ತಂದ ಸಂಚಲನವನ್ನ ಬೇರೆಯಾವ ಕ್ಷೇತ್ರವೂ ತರಲಿಲ್ಲ ಅನ್ಸುತ್ತೆ. ವಿಜ್ಞಾನದ ಬಗ್ಗೆ ಮಾತನಾಡುವಾಗ ನಾವು ಮೊದಲು ಉಲ್ಲೇಖಿಸಬೇಕಾದ ಹೆಸರು
ಕೋಪರ್ನಿಕಸ್. ಹೌದು, ಈತನ ವಾದ ಸಮಾಜದಲ್ಲಿ ಸೃಷ್ಟಿಸಿದ ಬಿರುಗಾಳಿ ಅಂಥಿಂಥದ್ದಲ್ಲ. ಏಕೆಂದರೆ ಅಲ್ಲಿಯವರೆಗೆ ಇಡೀ ಕ್ಯಾಥೋಲಿಕ್ ಚರ್ಚ್ ಭೂಮಿಯೇ ವಿಶ್ವದ ಕೇಂದ್ರ ಅಂತ ಬೋಧಿಸ್ತಿತ್ತು. ಅಂದ್ರೆ ದೇವರು ಸೃಷ್ಟಿಸಿದ ಮನುಷ್ಯ ಬಹಳ ವಿಶೇಷವಾದವನು, ಹಾಗಾಗಿ ಅವನು ವಾಸಿಸುವ ಭೂಮಿಯೇ ಕೇಂದ್ರ ಅನ್ನೋ ಒಂದು ಅಹಂಕಾರ ಇತ್ತು ಅಲ್ವಾ? ಖಂಡಿತ. ಆದರೆ ಕೋಪರ್ನಿಕಸ್ ಗಣಿತದ ಲೆಕ್ಕಾಚಾರಗಳ ಮೂಲಕ ಇಲ್ಲ, ಸೂರ್ಯ ಕೇಂದ್ರದಲ್ಲಿದ್ದಾನೆ, ಭೂಮಿಯೇ ಸೂರ್ಯನ ಸುತ್ತ ಸುತ್ತುತ್ತಿದೆ ಅಂತ ಪ್ರತಿಪಾದಿಸಿದ. ಈ ಒಂದು ವೈಜ್ಞಾನಿಕ ಸತ್ಯ ಚರ್ಚಿನ ನೂರಾರು ವರ್ಷಗಳ ಬೋಧನೆ ಸುಳ್ಳು ಅಂತ ಸಾಬೀತು ಮಾಡಿತು. ತರುವಾಯ ಬಂದ ಗೆಲಿಲಿಯೋ ತಾನು ಕಂಡಿಡಿದ ದೂರದರ್ಶಕದ ಮೂಲಕ. ಹೌದು, ಆತ ಇದನ್ನು ಪ್ರಾಯೋಗಿಕವಾಗಿ ಸಾಬೀತುಪಡಿಸಿದಾಗ ಅದು ಚರ್ಚಿನ ನಂಬಿಕೆಗಳಿಗೆ ಎಸೆದ ಅತಿದೊಡ್ಡ ಸವಾಲಾಗಿತ್ತು. ನಿಜ, ಭೂಮಿಯೇ ಕೇಂದ್ರವಲ್ಲ ಎಂದಾದರೆ ಮನುಷ್ಯ ಕೂಡ ಕೇಂದ್ರವಲ್ಲ ಎಂಬ ಸತ್ಯ ಅರಗಿಸಿಕೊಳ್ಳುವುದು ಕಷ್ಟವಾಯಿತು. ಇದರ ಮುಂದುವರಿದ ಭಾಗವಾಗಿ ನ್ಯೂಟನ್ ಗುರುತ್ವಾಕರ್ಷಣ ಬಲದ ಸಿದ್ಧಾಂತವನ್ನು ಮಂಡಿಸಿದ. ಹಾಗೆಯೇ ವಿಲಿಯಂ ಹಾರ್ವೆ ಮಾನವ ದೇಹದಲ್ಲಿನ ರಕ್ತ ಪರಿಚಲನೆಯ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಕ್ರಮವನ್ನು ವೈಜ್ಞಾನಿಕವಾಗಿ ವಿವರಿಸಿದ. ಪ್ರತಿಯೊಂದು ನೈಸರ್ಗಿಕ ಕ್ರಿಯೆಗೂ ಒಂದು ಭೌತಿಕ ಕಾರಣವಿದೆ ಅಂತ ಜನರಿಗೆ ಅರ್ಥವಾಗತೊಡಗಿತು. ಅಂದ್ರೆ ವಿಜ್ಞಾನ ಬೆಳೆದಂತೆ ಜನರಲ್ಲಿ ಪ್ರತಿಯೊಂದನ್ನು ಪ್ರಶ್ನಿಸುವ ಮನೋಭಾವ ತೀವ್ರವಾಯಿತು. ಈ ವೈಚಾರಿಕತೆ ನೇರವಾಗಿ ಕ್ಯಾಥೋಲಿಕ್ ಚರ್ಚಿನ ಮೇಲಿನ ಕುರುಡು ನಂಬಿಕೆಗಳನ್ನು ಪ್ರಶ್ನಿಸುವ ಹಂತಕ್ಕೆ ತಲುಪಿತು. ಇಲ್ಲಿಂದಲೇ ಆಧುನಿಕ ಜಗತ್ತಿನ ಎರಡನೇ ಅತಿದೊಡ್ಡ ಕ್ರಾಂತಿ, ಧಾರ್ಮಿಕ ಸುಧಾರಣೆ ಅಥವಾ ರಿಫಾರ್ಮೇಷನ್ ಶುರುವಾಗುವುದು. ದಾಖಲೆಗಳ ಪ್ರಕಾರ ಕ್ಯಾಥೋಲಿಕ್ ಚರ್ಚಿನಲ್ಲಿ ಮನೆಮಾಡಿದ್ದ ಭ್ರಷ್ಟಾಚಾರವೇ ಇದಕ್ಕೆ ತಕ್ಷಣದ ಕಾರಣವಾಗಿತ್ತು ಅಲ್ವಾ? ಹೌದು. ಆ ಭ್ರಷ್ಟಾಚಾರದ ಸ್ವರೂಪ ಹೇಗಿತ್ತು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಧರ್ಮದ ಹೆಸರಿನಲ್ಲಿ ಜನಸಾಮಾನ್ಯರನ್ನು ಆರ್ಥಿಕವಾಗಿ ಶೋಷಣೆ ಮಾಡಲಾಗುತ್ತಿತ್ತು. ಅದರಲ್ಲೂ ಪಾಪಕ್ಷಮಾಪಣಾ ಪತ್ರಗಳು ಅಥವಾ ಇಂಡಲ್ಜೆನ್ಸಸ್ ಮಾರಾಟವಂತೂ ಅಕ್ಷಮ್ಯವಾಗಿತ್ತು. ಓಹೋ, ಅಂದ್ರೆ ಜನಸಾಮಾನ್ಯರು ತಾವು ಮಾಡದ ಪಾಪಗಳಿಗೆ ಇಂತಿಷ್ಟು ಹಣ ಕೊಟ್ಟು ಪತ್ರವನ್ನು ಖರೀದಿಸಿದರೆ ಅವರಿಗೆ ನೇರವಾಗಿ ಸ್ವರ್ಗ ಸಿಗ್ತದೆ ಅನ್ನೋ ಅವೈಜ್ಞಾನಿಕ ಪದ್ಧತಿ ಜಾರಿಯಲ್ಲಿತ್ತ. ನಿಜ. ದೇವರ ಜೊತೆ ಮಾತನಾಡಲು ಚರ್ಚ್ ಮಧ್ಯವರ್ತಿಯಾಗಿ ಹಣ ವಸೂಲಿ ಮಾಡುತ್ತಿತ್ತು. ಇದರ ವಿರುದ್ಧ ಜರ್ಮನಿಯಲ್ಲಿ ಸಿಡಿದದ್ದ ನಾಯಕನೇ ಮಾರ್ಟಿನ್ ಲೂಥರ್. ಆತ ಬೈಬಲನ್ನು ಆಳವಾಗಿ ಅಧ್ಯಯನ ಮಾಡಿ ಮನುಷ್ಯನನ್ನು ದೇವರ ಜೊತೆ ಬೆಸೆಯುವುದು ಕೇವಲ ಭಕ್ತಿ ಮತ್ತು ನಂಬಿಕೆಯ ಹೊರತು ದುಡ್ಡು ಕೊಟ್ಟುಕೊಳ್ಳುವ ಪತ್ರಗಳಲ್ಲ ಎಂದು ಬಹಿರಂಗವಾಗಿ ಘೋಷಿಸಿದ ಅಲ್ವಾ? ಖಂಡಿತ. ಇಲ್ಲಿ ನಾವು ಮತ್ತೆ ಗುಟನ್ಬರ್ಗಿನ ಮುದ್ರಣಯಂತ್ರವನ್ನು ನೆನಪಿಸಿಕೊಳ್ಳಬೇಕು. ಮಾರ್ಟಿನ್ ಲೂಥರ್ ಚರ್ಚಿನ ವಿರುದ್ಧ ಬರೆದ 95 ಆಕ್ಷೇಪಣೆಗಳು ಕೇವಲ ಅವನ ಊರಿಗೆ ಸೀಮಿತವಾಗಲಿಲ್ಲ. ಹೌದು, ಮುದ್ರಣಯಂತ್ರದ ಮೂಲಕ ಆತನ ಬರಹಗಳು ಇಡೀ ಯುರೋಪಿನಾದ್ಯಂತ ವೈರಲ್ ಆದವು. ಇದು ಇತಿಹಾಸದ ಮೊಟ್ಟಮೊದಲ ವೈರಲ್ ಮೂಮೆಂಟ್ ಎನ್ನಬಹುದು. ನಿಜ ಹೇಳಿದ್ರಿ. ಆ ಯಂತ್ರವಿಲ್ಲದೆ ಹೋಗಿದ್ರೆ ಮಾರ್ಟಿನ್ ಲೂಥರ್ ಧ್ವನಿಯನ್ನು ಚರ್ಚ್ ಬಹಳ ಸುಲಭವಾಗಿ ಹತ್ತಿಕ್ಕುತ್ತಿತ್ತೇನೋ. ಇಲ್ಲಿ ನಮ್ಮ ಮುಂದಿರುವ ದಾಖಲೆಗಳ ಆಧಾರದ ಮೇಲೆ ಒಂದು ಸೂಕ್ಷ್ಮ ವೀಕ್ಷಣೆಯನ್ನು ಮುಂದಿಡಲು ಇಷ್ಟಪಡುತ್ತೇನೆ. ಮಾರ್ಟಿನ್ ಲೂಥರ್ ಆಗಲಿ ಅಥವಾ ಇತರ ನಾಯಕರಾಗಲಿ ಅವರ ಮೂಲ ಉದ್ದೇಶ ಕ್ರೈಸ್ತ ಧರ್ಮವನ್ನ ನಾಶಪಡಿಸುವುದಾಗಿರಲಿಲ್ಲ. ಅಂದ್ರೆ ಅದನ್ನು ಭ್ರಷ್ಟಾಚಾರದಿಂದ ಮುಕ್ತಗೊಳಿಸಿ ಅದರ ಮೂಲ ಸ್ವರೂಪಕ್ಕೆ ಕೊಂಡೊಯ್ಯುವುದಾಗಿತ್ತು. ಹೌದು. ಆದರೆ ವಿಚಾರಗಳ ಸಂಘರ್ಷ ಎಷ್ಟೊಂದು ಪ್ರಬಲವಾಯಿತಂದ್ರೆ ಆ ಸುಧಾರಣೆಯ ಅಲೆಯು ಇಡೀ ಧರ್ಮವನ್ನ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಎಂದು 2 ಪ್ರಮುಖ ಪಂಗಡಗಳಾಗಿ ಸೀಳಿಬಿಟ್ಟಿತು. ಇಲ್ಲಿ ನಾವು ಯಾವುದೇ ಧಾರ್ಮಿಕ ಒಲವು ವ್ಯಕ್ತಪಡಿಸುತ್ತಿಲ್ಲ. ಬದಲಾಗಿ ಒಂದು ಸುಧಾರಣಾ ಯತ್ನವು ಹೇಗೆ ಒಂದು ಬೃಹತ್ ವಿಭಜನೆಗೆ ಕಾರಣವಾಯಿತು ಎಂಬ ವಾಸ್ತವವನ್ನು ಮಾತ್ರ ಗಮನಿಸುತ್ತಿದ್ದೇವೆ. ನಿಜ. ಈ ವಿಭಜನೆಯ ಪರಿಣಾಮಗಳೇನು? ಇದನ್ನು ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಈ ಧಾರ್ಮಿಕ ವಿಭಜನೆಯು ಕೇವಲ ದೇವರನ್ನು ಪೂಜಿಸುವ ವಿಧಾನದಲ್ಲಿ ಆದ ಬದಲಾವಣೆಯಾಗಿರಲಿಲ್ಲ. ಅದು ಇಡೀ ಯುರೋಪಿನ ರಾಜಕೀಯ ನಕ್ಷೆಯನ್ನು ಬುಡುಮೇಲು ಮಾಡಿತು. ಓಹೋ, ಅಲ್ಲಿಯವರೆಗೆ ಯುರೋಪಿನ ರಾಜರುಗಳೆಲ್ಲರೂ ಪೋಪ್ನ ಆಜ್ಞೆಗೆ ತಲೆಬಾಗಬೇಕಿತ್ತು ಅಲ್ವಾ? ಹೌದು. ಆದರೆ ಪ್ರೊಟೆಸ್ಟೆಂಟ್ ಚಳುವಳಿ ಶುರುವಾದಾಗ ಅನೇಕ ರಾಜರುಗಳು ಚರ್ಚಿನ ರಾಜಕೀಯ ಹಿಡಿತದಿಂದ ಸಂಪೂರ್ಣವಾಗಿ ಹೊರಬರಲು ಈ ವಿಭಜನೆಯನ್ನು ಒಂದು ಸುವರ್ಣ ಅವಕಾಶವಾಗಿ ಬಳಸಿಕೊಂಡ್ರು. ತಾವು ತಮ್ಮ ರಾಜ್ಯದ ಸರ್ವೋಚ್ಚ ನಾಯಕರು ಎಂದು ಘೋಷಿಸಿಕೊಂಡ್ರು. ಅಂದರೆ ಧಾರ್ಮಿಕ ಸ್ವಾತಂತ್ರ್ಯವು ರಾಜಕೀಯ ಸ್ವಾತಂತ್ರ್ಯಕ್ಕೂ ದಾರಿ ಮಾಡಿಕೊಟ್ಟಿತು. ಅದೇ ಹೊತ್ತಿಗೆ ಕ್ಯಾಥೋಲಿಕ್ ಚರ್ಚ್ ಕೂಡ ಸುಮ್ಮನೆ ಕೂರ್ಲಿಲ್ಲ ಅಲ್ವಾ? ಖಂಡಿತ ಇಲ್ಲ. ತಮ್ಮ ಪ್ರಭಾವ ಕಡಿಮೆಯಾಗುತ್ತಿರುವುದನ್ನು ಅರಿತು ಅವರು ತಮ್ಮನ್ನು ತಾವು ತಿದ್ದುಕೊಂಡುವ ಪ್ರಯತ್ನಕ್ಕೆ ಮುಂದಾದ್ರು. ಅದನ್ನೇ ಇತಿಹಾಸದಲ್ಲಿ ಪ್ರತಿಸುಧಾರಣೆ ಅಥವಾ ಕೌಂಟರ್ ರಿಫಾರ್ಮೇಷನ್ ಎನ್ನುತ್ತಾರೆ.
ಇಗ್ನೇಷಿಯಸ್ ಲಯೋಲಾ ಎಂಬುವವರು ಜೀಸಸ್ ಸಂಘ ಅಥವಾ ಸೊಸೈಟಿ ಆಫ್ ಜೀಸಸ್ನು ಸ್ಥಾಪಿಸಿದರು. ಹೌದು, ಕ್ಯಾಥೋಲಿಕ್ ಚರ್ಚಿನ ಒಳಗಿದ್ದ ಭ್ರಷ್ಟಾಚಾರವನ್ನು ಸರಿಪಡಿಸಿ ಶಿಸ್ತನ್ನು ತಂದು ಜನರಲ್ಲಿ ಮತ್ತೆ ನಂಬಿಕೆಯನ್ನು ಮರುಸ್ಥಾಪಿಸುವ ದೊಡ್ಡ ಪ್ರಯತ್ನಕ್ಕೆ ಇವರು ಕೈ ಹಾಕಿದ್ರು. ಇವೆಲ್ಲವೂ ಯುರೋಪಿನ ಭೂಪ್ರದೇಶದ ಒಳಗೆ ನಡೆಯುತ್ತಿದ್ದ ಕ್ರಾಂತಿಗಳಾದ್ರೆ ಕಡಲಿನಾಚೆಗೂ ಇನ್ನೊಂದು ದೊಡ್ಡ ಕ್ರಾಂತಿ ಸದ್ದಿಲ್ಲದೆ ಸಿದ್ಧವಾಗುತ್ತಿತ್ತು ಅಲ್ವಾ? ನಿಜ. ಅದೇ ಮೂರನೇ ಕಂಬ ಭೌಗೋಳಿಕ ಅನ್ವೇಷಣೆಗಳು ಅಥವಾ ಹೊಸ ಪ್ರಪಂಚದ ಹುಡುಕಾಟ. ನಾವು ಈ ಮೊದಲು ಮಾತನಾಡಿದ 1453ರ ಕಾನ್ಸ್ಟಾಂಟಿನೋಪಲ್ ಪತನ ಕೇವಲ ವಿದ್ವಾಂಸರನ್ನು ವಲಸೆ ಹೋಗುವಂತೆ ಮಾಡಲಿಲ್ಲ. ಬದಲಾಗಿ ಅದು ಏಷ್ಯಾದ ಅತ್ಯಂತ ಪ್ರಮುಖ ಭೂವ್ಯಾಪಾರ ಮಾರ್ಗವನ್ನು ಸಂಪೂರ್ಣವಾಗಿ ಬಂದು ಮಾಡಿತು. ಹೌದು, ಯುರೋಪಿಯನ್ರಿಗೆ ಏಷ್ಯಾದ ಸಾಂಬಾರ ಪದಾರ್ಥಗಳ ಮೇಲೆ ವಿಪರೀತ ಅವಲಂಬನೆಯಿತ್ತು. ಅದು ಕೇವಲ ರುಚಿಗಾಗಿ ಅಲ್ಲ, ಮಾಂಸವನ್ನು ಕೆಡದಂತೆ ಸಂರಕ್ಷಿಸಿಡ್ಲು ಆ ಸ್ಪೈಸಸ್ ಅನಿವಾರ್ಯವಾಗಿದ್ವು. ಆ ಆರ್ಥಿಕ ಮತ್ತು ದೈನಂದಿನ ಅನಿವಾರ್ಯತೆಯೇ ಹೊಸ ಜಲಮಾರ್ಗಗಳನ್ನು ಹುಡುಕಲು ಅವರನ್ನು ಪ್ರೇರೇಪಿಸಿತು. ಭೂಮಾರ್ಗ ಮುಚ್ಚಿ ಹೋದಾಗ ಕಡಲನ್ನು ನಂಬುವುದರ ಹೊರತು ದಾರಿಯಿರಲಿಲ್ಲ. ಆದ್ರೆ ಕಡಲಯಾನ ಮಾಡುವುದು ಅಷ್ಟು ಸುಲಭವಿದ್ದಿಲ್ಲ. ಇಲ್ಲಿ ಪುನರುಜ್ಜೀವನದ ಕಾಲದ ವಿಜ್ಞಾನ ಮತ್ತೆ ಸಹಾಯಕ್ಕೆ ಬಂತು. ದಿಕ್ಸೂಚಿ ಅಂದ್ರೆ ಕಾಂಪಾಸ್, ಆಸ್ಟ್ರೋಲೋಬ್ ಮತ್ತು ಸುಧಾರಿತ ನಕ್ಷೆಗಳು ನಾವಿಕರಿಗೆ ಧೈರ್ಯ ತುಂಬಿದ್ವು. ಆ ಕಾಲದ ನಾವಿಕರನ್ನು ಇಂದಿನ ಬಾಹ್ಯಾಕಾಶ ಯಾನಿಗಳಿಗೆ ಹೋಲಿಸಿದರೆ ತಪ್ಪಾಗಲಾರದು. ನಡುಕಡಲಿಗೆ ಹೋದರೆ ನಾವೆಲ್ಲಾದರೂ ಭೂಮಿಯ ಅಂಚಿಗೆ ಹೋಗಿ ಕಮರಿಯಲ್ಲಿ ಬಿದ್ದುಬಿಡ್ತೀವಿಯೋ ಅನ್ನೋ ಭಯ ಇತ್ತು. ಹೌದು, ಭೂಮಿ ಚಪ್ಪಟೆಯಾಗಿದೆ ಅಂತ ನಂಬಿದ್ದ ಕಾಲ ಅದು. ಆ ಭಯದ ನಡುವೆಯೂ ಹಡಗು ಬಿಟ್ಟದು ಮಾನವನ ಅನ್ವೇಷಣಾ ದಾಹಕ್ಕೆ ಬಹುದೊಡ್ಡ ಉದಾಹರಣೆ. ಈ ಸಾಹಸಿಗರ ಸಾಲಿನಲ್ಲಿ ಮೊದಲು ನಿಲ್ಲುವವನು ವಾಸ್ಕುಡಿಗಾಮ. ಆತ 1498ರಲ್ಲಿ ಆಫ್ರಿಕಾ ಖಂಡವನ್ನು ಸುತ್ತಿ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದ. ಅದಕ್ಕೂ ಮುನ್ನ 1497ರಲ್ಲೇ ಕೊಲಂಬಸ್ ಭಾರತವನ್ನು ಹುಡುಕುವ ಭರದಲ್ಲಿ ಪಶ್ಚಿಮದತ್ತ ಸಾಗಿ ಅಮೆರಿಕ ಖಂಡವನ್ನು ತಲುಪಿದ್ದ. ಇನ್ನೂ ಮೆಗಲನ್ ಎಂಬ ಸಾಹಸಿ ಇಡೀ ಪ್ರಪಂಚವನ್ನು ಸುತ್ತುಬಂದ ಮೊದಲ ನಾವಿಕ ಎಂಬ ಹೆಗ್ಗಳಿಕೆಗೆ ಪಾತ್ರನಾದ. ಆತನ ಯಾನವೇ ಭೂಮಿ ಚಪ್ಪಟೆಯಾಗಿಲ್ಲ, ಅದು ದುಂಡಾಗಿದೆ ಎಂದು ಜಗತ್ತಿಗೆ ಸಾಬೀತುಪಡಿಸಿತ್ತು. ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಈ ಭೌಗೋಳಿಕ ಅನ್ವೇಷಣೆಗಳ ನೈಜ ಪರಿಣಾಮಗಳೇನು? ಒಂದೆಡೆ ಜಾಗತಿಕ ವ್ಯಾಪಾರ ವಿಸ್ತರಣೆ ಆಯಿತು, ಯುರೋಪಿಗೆ ಸಂಪತ್ತು ಹರಿದು ಬಂತು. ಹೌದು, ಆದರೆ ಈ ನಾಣ್ಯಕ್ಕೆ ಇನ್ನೊಂದು ಅತ್ಯಂತ ಕರಾಳವಾದ ಮುಖವೂ ಇದೆ. ಈ ಸಂಪತ್ತಿನ ದಾಹವೇ ವಸಾಹತುಶಾಹಿ ಅಥವಾ ಕೊಲೋನಿಯಲಿಸಂ ಎಂಬ ಹೊಸ ಕ್ರೂರ ವ್ಯವಸ್ಥೆಯ ಉಗಮಕ್ಕೆ ಕಾರಣವಾಯಿತು. ಛೇ, ನಿಜ. ಯುರೋಪಿನ ಬಲಿಷ್ಠ ರಾಷ್ಟ್ರಗಳು ಏಷ್ಯಾ, ಆಫ್ರಿಕಾ ಮತ್ತು ಅಮೆರಿಕದ ದುರ್ಬಲ ರಾಷ್ಟ್ರಗಳನ್ನು ವಸಾಹತುಗಳನ್ನಾಗಿ ಮಾಡಿಕೊಂಡು ಅಲ್ಲಿನ ಸಂಪತ್ತನ್ನು ದೋಚತೊಡಗಿದವು. ಅದರ ಜೊತೆಗೆ ಅಮಾನವೀಯ ಗುಲಾಮರ ವ್ಯಾಪಾರ ಕೂಡ ಆರಂಭವಾಯಿತು. ಹೊಸ ಜಗತ್ತಿನ ಹುಡುಕಾಟ ಹಳೆಯ ಜಗತ್ತಿನ ಮುಗ್ಧ ಮೂಲನಿವಾಸಿಗನ ಪಾಲಿಗೆ ಶಾಪವಾಗಿ ಪರಿಣಮಿಸಿದ್ದು ಇತಿಹಾಸದ ಒಂದು ಕರಾಳ ಅಧ್ಯಾಯ. ಹೌದು, ಬೆಳಕಿನ ಅಡಿಯಲ್ಲೇ ದಟ್ಟವಾದ ನೆರಳು ಕೂಡ ಇರುತ್ತದೆ ಎನ್ನುವುದು ಇತಿಹಾಸದಲ್ಲಿ ಪದೇ ಪದೇ ಸಾಬೀತಾಗುವ ಸತ್ಯ. ಈ ಎಲ್ಲ ವಿವರಗಳನ್ನು ನೋಡಿದ ಮೇಲೆ ನಮ್ಮ ಮುಂದಿರುವ ಈ ದಾಖಲೆಗಳ ಕೊನೆಯ ಭಾಗದಲ್ಲಿ ಉಲ್ಲೇಖಿಸಿರುವ ಆಧುನಿಕ ಜಗತ್ತಿನ ತ್ರಿಕೋಣ ಅನ್ನೋ ಪರಿಕಲ್ಪನೆ ಎಷ್ಟು ನಿಖರವಾಗಿದೆ ಅಂತ ಅರ್ಥವಾಗುತ್ತದೆ. ಖಂಡಿತ. ಆ ತ್ರಿಕೋಣದ ವಿನ್ಯಾಸ ಬಹಳ ಸೊಗಸಾಗಿದೆ. ಪುನರುಜ್ಜೀವನ, ಧಾರ್ಮಿಕ ಸುಧಾರಣೆ ಮತ್ತು ಭೌಗೋಳಿಕ ಅನ್ವೇಷಣೆಗಳು ಈ ಮೂರೂ ಕ್ರಾಂತಿಗಳು ಬಿಡಿಬಿಡಿಯಾಗಿ ನಡೆದ ಘಟನೆಗಳಲ್ಲ. ಅವು ಒಂದಕ್ಕೊಂದು ಪೂರಕವಾಗಿ ಕಾರ್ಯನಿರ್ವಹಿಸಿದವು. ಪುನರುಜ್ಜೀವನವು ಜನರಿಗೆ ಪ್ರಶ್ನಿಸಲು ಕಲಿಸಿತು. ಆ ಪ್ರಶ್ನೆಗಳೇ ಧಾರ್ಮಿಕ ಸುಧಾರಣೆಗೆ ನಾಂದಿ ಹಾಡಿದವು. ನಿಜ. ಅದೇ ಪುನರುಜ್ಜೀವನ ತಂದುಕೊಟ್ಟ ಹೊಸ ವೈಜ್ಞಾನಿಕ ಅನ್ವೇಷಣೆಗಳು ಹೊಸ ಖಂಡಗಳ ಶೋಧನೆಗೆ ದಾರಿ ಮಾಡಿಕೊಟ್ಟವು. ಇವೆಲ್ಲವೂ ಸೇರಿಯೇ ನಮ್ಮ ಆಧುನಿಕ ಜಗತ್ತಿನ ಬುನಾದಿ ಹಾಕಿದವು. ಈ ಇಡೀ ಚರ್ಚೆಯಿಂದ ನಾವು ಅರಿತುಕೊಳ್ಳಬೇಕಾದ ಪ್ರಮುಖ ಪಾಠ ಏನಂದ್ರೆ, ಇತಿಹಾಸದಲ್ಲಿ ಎಲ್ಲವೂ ಹೇಗೆ ಸರಪಳಿಯಂತೆ ಬೆಸೆದುಕೊಂಡಿವೆ ಅನ್ನೋದು. ಹೌದು, 1453ರಲ್ಲಿ ಎಲ್ಲೋ ನಡೆದು ಒಂದು ಯುದ್ಧ. ಅಲ್ಲಿಂದ ಓಡಿಬಂದ ವಿದ್ವಾಂಸರು ತಂದ ಜ್ಞಾನ ಇಟಾಲಿಯಲ್ಲಿ ಕಲೆಯಾಗಿ ವಿಜ್ಞಾನವಾಗಿ ಬೆಳೆಯಿತು. ಅದೇ ಜ್ಞಾನ ದಿಕ್ಸೂಚಿಯಾಗಿ ಬದಲಾಯಿತು. ಭೂಮಾರ್ಗ ಬಂದಾಗಿದ್ರಿಂದ ನಾವಿಕಲು ಸಮುದ್ರಕ್ಕಿಳಿದರು. ಆ ಯಾನ ನಮ್ಮ ನಾಗರಿಕತೆಯ ನಕ್ಷೆಯನ್ನೇ ಬದಲಾಯಿಸಿತು. ಒಂದು ಸಣ್ಣ ಘಟನೆ ಭವಿಷ್ಯವನ್ನ ಹೇಗೆ ಬದಲಾಯಿಸಬಲ್ಲದು ಅನ್ನೋದು ಅದ್ಭುತ ಅಲ್ವಾ? ಖಂಡಿತ. ಇತಿಹಾಸದ ಘಟನೆಗಳನ್ನು ಒಂದು ಮಹಾಪ್ರವಾಹದ ಅಲೆಗಳಂತೆ ನೋಡಿದಾಗ ಮಾತ್ರ ಅದರ ಅಸಲಿ ಚಿತ್ರಣ ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ನಿಜ. ಈ ಆಳವಾದ ಅಧ್ಯಯನವನ್ನು ಮುಕ್ತಾಯಗೊಳಿಸುವ ಮುನ್ನ ಒಂದು ವಿಚಾರವನ್ನು ಯೋಚನೆ ಮಾಡಲು ಬಿಡುತ್ತಿದ್ದೇನೆ.
ಗುಟೆನ್ಬರ್ಗ್ನ ಮುದ್ರಣಯಂತ್ರ ಎಂಬ ತಂತ್ರಜ್ಞಾನ ಇಡೀ ಮಧ್ಯಯುಗದ ಅಂಧಕಾರವನ್ನ ಅಂತ್ಯಗೊಳಿಸಿ ಆಧುನಿಕ ಯುಗವನ್ನು ಸೃಷ್ಟಿಸಲು ಬಹುಮುಖ್ಯ ಕಿಡಿಯಾಯಿತು. ಹಾಗಾದರೆ ಭವಿಷ್ಯದ ಇತಿಹಾಸಕಾರರು ನೂರಾರು ವರ್ಷಗಳ ನಂತರ ಇಂದಿನ ಇತಿಹಾಸವನ್ನು ಬರೆಯುವಾಗ ಯಾವ ತಂತ್ರಜ್ಞಾನವನ್ನು ಮುಂದಿನ ಮಹಾಪರಿವರ್ತನೆಯ ಸ್ಪಾರ್ಕ್ ಎಂದು ಗುರುತಿಸಬಹುದು? ಹೌದಲ್ವಾ? ಕೃತಕ ಬುದ್ಧಿಮತ್ತೆಯೋ, ಬಾಹ್ಯಾಕಾಶ ವಲಸೆಯ ಕನಸೋ, ಅಥವಾ ನಾವಿನ್ನು ಊಹಿಸಲು ಆಗದ ಇನ್ನಾವುದೋ ಆವಿಷ್ಕಾರವೋ? ಯೋಚಿಸ್ತಿರಿ. ಇಂದಿನ ಈ ಚರ್ಚೆಯಲ್ಲಿ ನಮ್ಮ ಜೊತೆಗಿದ್ದಕ್ಕೆ ಧನ್ಯವಾದಗಳು.